ನಮಸ್ತೆ. ಇವತ್ತು ನಾವು ಮನೆಯಲ್ಲಿ ಮಕ್ಕಳಲ್ಲಿ ಕಾಡುವಂಥ ಹೇನಿನ ಸಮಸ್ಯೆಗೆ ಪರಿಹಾರನ ಹೇಳ್ತೀನಿ. ಅದಕ್ಕೋಸ್ಕರ ನಾವಿವಾಗ ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಏಕೆಂದರೆ ಕೂದಲಿಗೆ ಚೆನ್ನಾಗಿ ಮಾಯ್ಶ್ಚರ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಕೊಕೊನೆಟ್ ಆಯಿಲ್ ಇದು ತೊಗೊಂಡಿದ್ದೀನಿ. ಪ್ಲಸ್ ಪ್ರಮೋಟ್ ಮಾಡುತ್ತೆ ಹೇರ್ ಗ್ರೋತ್ಗೆ. ಸೊ ಇದಾದಮೇಲೆ ನಾನಿವಾಗ ಎಳ್ಳೆಣ್ಣೆ ಅಂದರೆ ಸಿಸೆಮೆ ಆಯಿಲ್ ತೊಗೊಂಡಿದ್ದೀನಿ. ಇದು ಯಾಕೆ ಅಂತಂದರೆ ಇದು ನಮಗೆ UV ಪ್ರೊಟೆಕ್ಷನ್ಸ್ ಕೊಡುತ್ತೆ ಮತ್ತು ನಮ್ಮ ಸ್ಕಾಲ್ಫ್ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ. ಮತ್ತು ಕೂದಲು ಇದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಶೈನ್ ಆಗಿ ಲಾಂಗ್ ಆಗಿ ಬರುತ್ತೆ. ಸೊ ಇದಾದಮೇಲೆ ನಾವು ಹರಳೆಣ್ಣೆ ತಗೊಂಡಿದ್ದೀವಿ ಅಂದರೆ ಕ್ಯಾಸ್ಟ್ರೋಡ್ ಆಯಿಲ್. ಇದು ಕೂಡ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ವಾಲ್ಯೂಮ್ ಜಾಸ್ತಿ ಮಾಡುತ್ತೆ. ಇದಾದಮೇಲೆ ಲಿಕೋರೈಸ್ ತಗೊಂಡಿದ್ದೀವಿ. ಇದು ನಿಮಗೆ ಲೈಸ್ನ ಕಿಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ತಗೊಂಡಿದ್ದೀವಿ. ಇದು ಕೂಡ ನಿಮಗೆ ಹೆಲ್ತಿಗೆ ಗುಡ್. ಸೊ ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನಿವಾಗ 10 ಗ್ರಾಮು ಸಿಸೆಮೆ ಆಯಿಲ್ ತೊಗೊಂಡಿದ್ದೀನಿ. 10 ಗ್ರಾಮ್ ಸಿಸೆಮೆ ಆಯಿಲ್ ತೊಗೊಂಡಿದ್ದೀನಿ. ಪ್ಲಸ್ 5 ಗ್ರಾಮ್ ಬಂದುಬಿಟ್ಟು ಕ್ಯಾಸ್ಟರ್ ಆಯಿಲ್ ತೊಗೊಂಡಿದ್ದೀನಿ. 10 ಗ್ರಾಮಿಗೆ 5 ಗ್ರಾಮ್ ಕ್ಯಾಸ್ಟರ್ ಆಯಿಲ್ ಸಾಕು. ಸೊ ಇದಾದಮೇಲೆ ಕೊಬ್ಬರಿ ಎಣ್ಣೆ 10 ಗ್ರಾಮ್ ತೊಗೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ 10 ಗ್ರಾಮ್ ತೊಗೊತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆ ತೊಗೊತಾ ಇದ್ದೀನಿ 10 ಗ್ರಾಮು. ಇವಾಗ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಪ್ಲಸ್ ನಾನು ಇವಾಗ ಬೇವಿನ ಎಣ್ಣೆ ತೊಗೊಂಡಿದ್ದೀನಿ. ಏಕೆಂತಂದರೆ ಇದು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಲೇಸ್ನ ಕಡಿಮೆ ಆಗೋಕ್ಕೆ, ಬರ್ದಂಗೆ ತಡೆಯೋಕ್ಕೆ ನಮಗೆ ನೀಮ್ ಆಯಿಲು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ನೀಮ್ ಆಯಿಲ್ ತೊಗೊಂಡಿರೋದು. ಇಲ್ಲಿ ಪ್ರತಿಯೊಂದು ಆಯಿಲ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ತೊಗೊಂಡಿದ್ದೀವಿ. ಇದಾದಮೇಲೆ ಇದನ್ನು ಮುಲೇತಿ ಅಥವಾ ಬಜೆ ಅಂತಾರೆ. ಇದು ನಮಗೆ ಮಕ್ಕಳಲ್ಲಿ ಕಾಡೋ ಹೇನ್ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು 5 ಗ್ರಾಮ್ ತೊಗೊಂಡಿದ್ದೀವಿ. ಇದು ಟೀ ಟ್ರೀ ಎಸೆನ್ಷಿಯಲ್ ಆಯಿಲು. ಇದು ತುಂಬ ಒಳ್ಳೆಯದು ಹೇರ್ಗೆ. ಸೊ ಹಾಗಾಗಿ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀವಿ. ಇವಾಗ ನಾವು ಇದನ್ನು ಬಿಸಿ ಮಾಡೋಣ. ಫಸ್ಟು ಸಿಸೆಮೆ ಆಯಿಲು ಕ್ಯಾಸ್ಟರ್ಡ್ ಆಯಿಲ್ಗೆ ನಾವು ಬಜ್ಜೆ ಹಾಕಿಬಿಟ್ಟು ಬಿಸಿ ಮಾಡೋಣ. ತುಂಬ ಲೋ ಫ್ಲೇಮಲ್ಲೇ ಬಿಸಿ ಮಾಡಬೇಕು. ಐ ಫ್ಲೇಮಲ್ಲಿ ಮಾಡಿದರೆ ಬಜೆ ಬಂದುಬಿಟ್ಟು ಕಪ್ಪಗಾಗುತ್ತೆ. ಸೊ ಲೋ ಫ್ಲೇಮಲ್ಲಿ ಮಾಡಿದಾಗ ಹೀಗೆ ಬಬಲ್ಸ್ ಎಲ್ಲ ಬರುತ್ತೆ. ಸೊ ಇದು ಫುಲ್ಲು ಅದರ ಅಂಶ ಎಲ್ಲ ಎಣ್ಣೆಗೆ ಇಳ್ಕೊಂಡಾಗ ಆ ಬಬಲ್ಸ್ ಸ್ಟಾಪ್ ಆಗುತ್ತೆ. ಸೊ ಆವಾಗ ನಾವು ಅದನ್ನು ಹೊರಗಡೆ ತಗೋಬೇಕು. ಇವಾಗ ಈ ಬಜ್ಜಿಯಲ್ಲಿರೋ ಅಂಶ ಎಲ್ಲ ಫುಲ್ಲು ಈ ಎಣ್ಣೆಯಲ್ಲಿ, ಅಂದರೆ ನಾನು ಇವಾಗ ಕ್ಯಾಸ್ಟರ್ಡ್ ಆಯಿಲು ಮತ್ತು ಸಿಸೆಮೆ ಎರಡರಲ್ಲಿ ಮಾತ್ರ ಬಿಸಿ ಮಾಡ್ತಾ ಇರೋದು. ನಾನು ಲಾಸ್ಟಲ್ಲಿ ನಿಮಗೆ ಕೊಕೊನೆಟ್ ಆಯಿಲು ಮತ್ತು ನೀಮ್ ಆಯಿಲು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ತೀನಿ. ಇವಾಗ ಬಿಸಿ ಆಗಬೇಕಾದ್ರೆ ಅವನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡೋಣ. ಇವಾಗ ಬಬಲ್ಸ್ ಎಲ್ಲ ನಿಂತಿದೆ, ಇದು ಆಗಿದೆ. ಇದು ಆದಮೇಲೆ ನಾವು ಕೊಬ್ಬರಿ ಎಣ್ಣೆನ ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕಿ ಆದಮೇಲೆ ಇದು ಫುಲ್ ತಣ್ಣಕ್ಕಾಗುತ್ತೆ. ಒಂದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನಾವು ಮಿಕ್ಕಿರೋ ಎಣ್ಣೆಗಳನ್ನೆಲ್ಲ ಆ್ಯಡ್ ಮಾಡಬೇಕು. ಬಿಸಿ ಇದ್ದಾಗಲೇ ಹಾಕಬಾರ್ದು. ಇವಾಗ ಕೊಕೊನೆಟ್ ಆಯಿಲ್ ಹಾಕಿದ್ದೀನಿ. ಇದು ಬೇವಿನ ಎಣ್ಣೆ ಹಾಕ್ತಾಯಿದ್ದೀನಿ. ಬೇವಿನ ಎಣ್ಣೆ ಎಲ್ಲ ಹಾಕಿ ಆದಮೇಲೆ ಫುಲ್ಲು ತಣ್ಣಗಾದಮೇಲೆ ನಾವು ಒಂದು ಅಥವಾ 2 ಡ್ರಾಪ್ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾಯಿದ್ದೀನಿ. ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಹಾಕಿ ಇದನ್ನು 1 ಡೇ ಅಥವಾ 2 ಡೇ ಹೀಗೆ ಬಿಟ್ಬಿಡಿ. 2 ಡೇಸ್ ಆದಮೇಲೆ ಇದನ್ನು ನೀವು ಒಂದು ಗ್ಲಾಸ್ ಬಾಟಲ್ಗೆ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ರೆಗ್ಯುಲರ್ ಅಪ್ಲೈ ಮಾಡ್ತಾ ಬಂದರೆ ನಿಮಗದು ರೆಗ್ಯುಲರ್ ಅಪ್ಲೈಯಿಂದ ಅದು ಫುಲ್ ಕಂಟ್ರೋಲ್ ಆಗುತ್ತೆ ಮತ್ತು ಮಕ್ಕಳಲ್ಲಿ ಬರೋಲ್ಲ ಅದು. ಏಕೆಂದರೆ ಇದರಲ್ಲಿ ನೀಮ್ ಆಯಿಲ್ ಇದೆ, ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಇದೆ, ಮುಲೇತಿ ಇದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.